ವಿದ್ಯಾರ್ಥಿಗಳು, ಇಂದಿನ ತರಗತಿಯಲ್ಲಿ ನಾನು 3ನೆಯ ಅಧ್ಯಾಯವಾದಂತಹ ಉತ್ಪಾದನೆ ಮತ್ತು ವೆಚ್ಚ, ಈ ಅಧ್ಯಾಯದಲ್ಲಿ ಬದಲಾಗುವ ಪರಿಮಾಣದ ನಿಯಮದ ಬಗ್ಗೆ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಯಾವುದು? ಬದಲಾಗುವ ಪರಿಮಾಣದ ನಿಯಮ. ಬದಲಾಗುವ ಪರಿಮಾಣದ ನಿಯಮ. ದಿ ಲಾ ಆಫ್ ವೇರಿಯಬಲ್ ಪ್ರಪೋರ್ಷನ್ಸ್ ಅಂತ ಹೇಳಿಕೆ. ಬದಲಾಗುವ ಪರಿಮಾಣದ ನಿಯಮವು ಅಲ್ಪಾವಧಿಗೆ ಸಂಬಂಧಿಸಿದೆ. ಇದು ಒಂದು ಅಲ್ಪಾವಧಿಯ ನಿಯಮ ಆಗಿದೆ. ಅಲ್ಪಾವಧಿಗೆ ಸಂಬಂಧಿಸಿದಂತಹ ಒಂದು ನಿಯಮ ಆಗಿದೆ. ಅಂದರೆ ಅಲ್ಪಾವಧಿಯಲ್ಲಿ ಆದಾನಗಳು ಮತ್ತು ಉತ್ಪನ್ನಗಳ ನಡುವಿನ ಕ್ರಿಯಾವಲಂಬಿ ಸಂಬಂಧವನ್ನು ತಿಳಿಸುತ್ತೆ. ಯಾವ ಅವಧಿಯಲ್ಲಿ? ಅಲ್ಪಾವಧಿಯಲ್ಲಿ ಆದಾನಗಳು ಅಂತ ಹೇಳಿದ್ರೆ ಇಲ್ಲಿ ಉತ್ಪಾದನಾಂಗಗಳು, ಆದಾನಗಳು ಮತ್ತು ಉತ್ಪನ್ನಗಳ ನಡುವಿನ ಸಂಬಂಧವನ್ನು ಇದು ತಿಳಿಸುತ್ತೆ. ಯಾವುದು? ಬದಲಾಗುವ ಪರಿಮಾಣದ ನಿಯಮ. ಅಂದರೆ ಅಲ್ಪಾವಧಿಯಲ್ಲಿ ಉತ್ಪಾದನಾಂಗಗಳನ್ನು ಬದಲಾವಣೆ ಮಾಡಿದಾಗ ಭೂಮಿ, ಶ್ರಮ, ಬಂಡವಾಳ, ಸಂಘಟನೆ, ಈ ಅಲ್ಪಾವಧಿಯಲ್ಲಿ ಈ ಉತ್ಪಾದನಾಂಗಗಳು ಮತ್ತು ಉತ್ಪನ್ನಗಳ ನಡುವಿನ ಸಂಬಂಧವನ್ನು ಬದಲಾಗುವ ಪರಿಮಾಣದ ನಿಯಮವು ತಿಳಿಸುತ್ತದೆ. ಇದರ ಜೊತೆಗೆ ಬದಲಾಗುವ ಪರಿಮಾಣದ ನಿಯಮ ಎಂದರೆ ನೋಡಿ, ಉತ್ಪಾದನಾಂಗಗಳಲ್ಲಿ ಸ್ಥಿರ ಉತ್ಪಾದನಾಂಗಗಳನ್ನು ಸ್ಥಿರವಾಗಿಸಿ ಬದಲಾಗುವ ಉತ್ಪಾದನಾಂಗಗಳನ್ನು ಬದಲಾವಣೆ ಮಾಡಿದಾಗ ಒಟ್ಟು ಉತ್ಪಾದನೆಯಲ್ಲಾಗುವ ಬದಲಾವಣೆಯನ್ನು ತಿಳಿಸುವುದೇ ಬದಲಾಗುವ ಪರಿಮಾಣದ ನಿಯಮ. ನಾನು ಇನ್ನೊಮ್ಮೆ ಹೇಳ್ತೀನಿ, ಬದಲಾಗುವ ಉತ್ಪಾದನಾಂಗಗಳನ್ನು, ಬದಲಾಗುವ ಆದಾನಗಳು ಅಂದ್ರೆ ಒಂದೇ, ಉತ್ಪಾದನಾಂಗಗಳು ಅಂದ್ರೆ ಒಂದೇ. ಬದಲಾಗುವ ಆದಾನಗಳನ್ನು ಬದಲಾಯಿಸಿ ಸ್ಥಿರವಾದ ಆದಾನಗಳನ್ನು ಸ್ಥಿರವಾಗಿಸಿದಾಗ ಒಟ್ಟು ಉತ್ಪಾದನೆಯಲ್ಲಾಗುವ ಬದಲಾವಣೆಯನ್ನು ತಿಳಿಸುವುದೇ ಬದಲಾಗುವ ಪರಿಮಾಣದ ನಿಯಮ. ಬದಲಾಗುವ ಪರಿಮಾಣದ ನಿಯಮ ಇದು ಈ ಒಂದು ವಿಷಯದ ಇಂಟ್ರಡಕ್ಷನ್ ಭಾಗ. ಬದಲಾಗುವ ಆದಾನಗಳನ್ನು ಅಥವಾ ಉತ್ಪಾದನಾಂಗಗಳನ್ನು ಬದಲಾಯಿಸಬೇಕು. ಸ್ಥಿರವಾದ ಆದಾನಗಳು ಅಥವಾ ಉತ್ಪಾದನಾಂಗಗಳನ್ನು ಸ್ಥಿರವಾಗಿಸಿ ಉತ್ಪಾದನೆಯನ್ನು ನಡೆಸಿದಾಗ, ಉತ್ಪಾದನೆಯನ್ನು ಕೈಗೊಂಡಾಗ ಒಟ್ಟು ಉತ್ಪಾದನೆಯಲ್ಲಾಗುವ ಬದಲಾವಣೆಯನ್ನು ತಿಳಿಸುವುದೇ ಬದಲಾಗುವ ಪರಿಮಾಣದ ನಿಯಮ. ಈ ಬದಲಾಗುವ ಪರಿಮಾಣದ ನಿಯಮವನ್ನು ಒಂದು ಪಟ್ಟಿಯ ಮೂಲಕ ವಿವರಿಸಲಾಗುತ್ತೆ. ಆ ಪಟ್ಟಿಯನ್ನು ನಾವು ಬರ್ತೀವಿ. ಶ್ರಮ ಘಟಕಗಳಲ್ಲಿ
ಘಟಕಗಳಲ್ಲಿ ಶ್ರಮ ಘಟಕಗಳಲ್ಲಿ ಮತ್ತು ಟಿಪಿ ಒಟ್ಟು ಉತ್ಪನ್ನ ಎಂಪಿ ಸೀಮಾಂತ ಉತ್ಪನ್ನ ಎಪಿ ಸರಾಸರಿ ಉತ್ಪನ್ನ ನೀವೇ ಟೇಬಲ್ ಅನ್ನು ಸ್ವಂತದ್ದಾಗಿ ರಚನೆ ಮಾಡಿಕೊಳ್ಳಬೇಕು ಇಲ್ಲಿ, ಗೊತ್ತಾಯ್ತಾ? ಹಾಗಾಗಿ ಶ್ರಮವನ್ನು 0, 1, 2, 3, 4, 5, 6 ಈ ರೀತಿ ರಚನೆ ಮಾಡಿಕೊಳ್ಳಬೇಕು, ಗೊತ್ತಾಯ್ತಾ? ಇಲ್ಲಿ ಒಟ್ಟು ಉತ್ಪನ್ನನು 0 ಆಗಿರುತ್ತೆ ಶ್ರಮವನ್ನು ಬಳಸ್ತಾ ಇದ್ದಾಗ, ಸೀಮಾಂತ ಉತ್ಪನ್ನನು 0, ಸರಾಸರಿ ಉತ್ಪನ್ನನು 0. ಇಲ್ಲಿ ಒಟ್ಟು ಉತ್ಪನ್ನ 10, 24, 40, 50, 56, 57. ಸೀಮಾಂತ ಉತ್ಪನ್ನ ಇಲ್ಲಿ ಎಷ್ಟು ಜಾಸ್ತಿ ಆಗಿದೆ? 10 ಜಾಸ್ತಿ ಆಗಿದೆ. ಇಲ್ಲಿ ಇನ್ನೂ ಎಷ್ಟು ಜಾಸ್ತಿ ಆಯ್ತು? 14 ಜಾಸ್ತಿ ಆಯ್ತು. ಇಲ್ಲಿ ಎಷ್ಟು ಜಾಸ್ತಿ ಆಯ್ತು? ಇಲ್ಲಿ 24ರಿಂದ 40, 16, 40ರಿಂದ 50ಕ್ಕೆ 10 ಜಾಸ್ತಿ ಆಯ್ತು, 50ರಿಂದ 56ಕ್ಕೆ 16 ಜಾಸ್ತಿ ಆಯ್ತು, 56ರಿಂದ 57ಕ್ಕೆ 1 ಜಾಸ್ತಿ ಆಯ್ತು, ಗೊತ್ತಾಯ್ತಾ? ಸಾರಿ, ಇಲ್ಲಿ 6 ಬರೀಬೇಕು, 6 ಜಾಸ್ತಿ ಆಯ್ತು. ಇಲ್ಲಿ ಸರಾಸರಿ ಉತ್ಪನ್ನ 10, ಹೌದಾ? ಇಲ್ಲಿ 12, 13.33. ಸರಾಸರಿ ಉತ್ಪನ್ನವನ್ನು ಕಂಡುಹಿಡಿಯೋದು ಹೇಗೆ? ಒಟ್ಟು ಉತ್ಪನ್ನ ಬೈ 3. 12.5, 11.5, 9.5. ಗೊತ್ತಾಯ್ತಾ? ಇದು ಈ ಸರಾಸರಿ ಉತ್ಪನ್ನ ಮತ್ತು ಒಟ್ಟು ಯಾವುದು ಬದಲಾಗುವ ಪರಿಮಾಣದ ನಿಯಮದ ಒಂದು ಇದಾಗಿದೆ. ಸಾರಿ, ಇಲ್ಲಿ 11.2 ಆಗಬೇಕು. ಇಲ್ಲಿ 11.2 ಪರಿಮಾಣದ ನಿಯಮ ಆಗಿದೆ, ಪಟ್ಟಿಯಾಗಿದೆ. ಈ ಪಟ್ಟಿಯನ್ನು ವಿವರಿಸಬೇಕು. ನಾವು ಹೇಗೆ ವಿವರಿಸಬೇಕಪ್ಪ ಅಂತ ಹೇಳಿದ್ರೆ, ನೋಡ್ರಿ, ಕೇವಲ ಶ್ರಮವನ್ನು ಮಾತ್ರ ಇಲ್ಲಿ ಬಳಸಲಾಗಿದೆ, ಉಳಿದ 3 ಉತ್ಪಾದನಾಂಗಗಳನ್ನು ಸ್ಥಿರವಾಗಿರಿಸಲಾಗಿದೆ, ಗೊತ್ತಾಯ್ತಾ? ಉತ್ಪಾದಕ, ಭೂಮಿಯಲ್ಲಿ ಬಂಡವಾಳ, ಭೂಮಿ, ಸಂಘಟನೆ, ಈ 3 ಉತ್ಪಾದನಾಂಗಗಳನ್ನು ಸ್ಥಿರವಾಗಿಟ್ಟು ಶ್ರಮವನ್ನು ಮಾತ್ರ ಬದಲಾವಣೆ ಮಾಡಲಾಗಿದೆ. ಸ್ಥಿರ ಉತ್ಪನ್ನಗಳನ್ನು ಸ್ಥಿರವಾಗಿಸಿ ಬದಲಾಗುವ ಉತ್ಪಾದನಾದಂತಹ ಶ್ರಮವನ್ನು ಬದಲಾವಣೆ ಮಾಡಿದಾಗ ಒಟ್ಟು ಉತ್ಪಾದನೆಯಲ್ಲಿ ಏನು ಬದಲಾವಣೆಯಾಗಿದೆ ಎನ್ನುವುದನ್ನು ನಾವು ತಿಳ್ಕೊಳ್ತೀವಿ. ಇಲ್ಲಿ ನೋಡ್ರಿ, ಹೇಗೆ ವಿವರಿಸಬೇಕು ಇದನ್ನು ಅಂತ ಹೇಳಿದ್ರೆ, ಶ್ರಮವನ್ನು ಘಟಕಗಳಲ್ಲಿ ನಿರಂತರವಾಗಿ 0ರಿಂದ 6ರವರೆಗೂ ಹೆಚ್ಚಿಸಲಾಗಿದೆ. ಈ ಸಂದರ್ಭದಲ್ಲಿ ಒಟ್ಟು ಉತ್ಪನ್ನವು ನಿರಂತರವಾಗಿ ಹೆಚ್ಚಾಗುತ್ತಾ ಹೋಗಿದೆ ಏರಿಕೆಯ ದರದಲ್ಲಿ. ಒಟ್ಟು ಉತ್ಪನ್ನವು ಹೆಚ್ಚಾದಾಗ ಸರಾಸರಿ ಉತ್ಪನ್ನ ಹೆಚ್ಚಾಗಿದೆ, ಗೊತ್ತಾಯ್ತಾ? ಸರಾಸರಿ ಉತ್ಪನ್ನ ಹೆಚ್ಚಾದಾಗ ಸೀಮಾಂತ ಉತ್ಪನ್ನವು ಸರಾಸರಿ ಉತ್ಪನ್ನಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಹೆಚ್ಚಾಗಿದೆ. ನಂತರ ಒಟ್ಟು ಸರಾಸರಿ ಉತ್ಪನ್ನವು ಕಡಿಮೆಯಾಗಿದೆ. ಸರಾಸರಿ ಉತ್ಪನ್ನಕ್ಕಿಂತ ಸೀಮಾಂತ ಉತ್ಪನ್ನವು ಕಡಿಮೆಯಾಗ್ತಾ ಹೋಗಿದೆ. ಸರಾಸರಿ ಉತ್ಪನ್ನ ಹೆಚ್ಚಾದಾಗ ಸರಾಸರಿ ಉತ್ಪನ್ನಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಸೀಮಾಂತ ಉತ್ಪನ್ನ ಹೆಚ್ಚಾಗಿದೆ. ಸರಾಸರಿ ಉತ್ಪನ್ನವು ಕಡಿಮೆಯಾದಾಗ ಸರಾಸರಿ ಉತ್ಪನ್ನಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಸೀಮಾಂತ ಉತ್ಪನ್ನವು ಕಡಿಮೆಯಾಗಿದೆ. ಇದನ್ನು ಈ ಒಂದು ಪಟ್ಟಿಯ ಮೂಲಕ ವಿವರಿಸಲಾಗಿದೆ. ಈ ಪಟ್ಟಿಯ ಸಹಾಯದಿಂದ ಒಂದು ರೇಖಾಚಿತ್ರವನ್ನು ನಾವು ರಚನೆ ಮಾಡ್ತೀವಿ. ನೋಡ್ರಿ, ಈ ಪಟ್ಟಿ ಆದ ನಂತರ ಇದ್ರ ಕೆಳಗಡೆ ರೇಖಾಚಿತ್ರವನ್ನು ರಚಿಸಬೇಕು.
ನನಗೆ ಸ್ಪೇಸ್ ಇಲ್ಲದೆ ಇರೋದ್ರಿಂದಾಗಿ ನಾನು ಈ ಪಕ್ಕದಲ್ಲೇನೆ ಬರೀಬೇಕು. ಇದ್ರ ಕೆಳಗಡೆ ಪಟ್ಟಿ ವಿವರಣೆ ಆದ ನಂತರ ರೇಖಾಚಿತ್ರ ಬರೀಬೇಕು. ರೇಖಾಚಿತ್ರ ಈ ರೀತಿ ಇದೆ. x 0 y. ಇಲ್ಲಿ ಶ್ರಮವನ್ನು ಸ್ಟ್ರೈಟ್ ಆಗಿ ಬಂದಿಲ್ಲ, ಸ್ಟ್ರೈಟ್ ಆಗಿ ಅದನ್ನ ಇನ್ನೊಮ್ಮೆ ಕ್ಲೀನ್ ಆಗಿ ನೀಟಾಗಿ ಬರೆಸ್ತೀನಿ. x 0 y. ನೋಡಿ ಶ್ರಮವನ್ನು ಇಲ್ಲಿ ಬರೀತೀವಿ. OX ಅಕ್ಷದಲ್ಲಿ ಶ್ರಮ 016 ಬರುತ್ತೆ. 1 0 ಇದೆ. 1 2 3 4 5 6. 1 2 3 4 5 6 ಇದು ಶ್ರಮ. ಇಲ್ಲಿ ಹೈಯೆಸ್ಟ್ ವ್ಯಾಲ್ಯೂ ಎಷ್ಟಿದೆ? 57 ಇದೆ. ಹೌದಾ? ಅವೆಲ್ಲದಕ್ಕೂ ಹೋಲಿಸ್ಕೊಂಡು ಇಲ್ಲಿ 10 ಡಿಜಿಟ್ ನಾವು ಕೊಡ್ತೀವಿ. 10 20 30 40 50 60. ಹಾಗಾಗಿ ಇಲ್ಲೇನೇನು ಸೇರಿಸುತ್ತೀವಿ? ಆ ಮೂರು TP MP AP. TP MP AP ಟೋಟಲ್ ಪ್ರಾಡಕ್ಟ್, ಮಾರ್ಜಿನಲ್ ಪ್ರಾಡಕ್ಟ್ ಅಂಡ್ ಆವರೇಜ್ ಪ್ರಾಡಕ್ಟ್. ಹಿಯರ್ ನೋಡ್ರಿ, ಫಸ್ಟ್ ಶ್ರಮದ ಘಟಕ 0 ಇದ್ದಾಗ 3 0 ಇದಾವೆ, ಹಾಗಾಗಿ 3 0 ಕೊಡ್ತೀವಿ. ನೆಕ್ಸ್ಟ್ ಶ್ರಮದ ಘಟಕ 1 ಇದ್ದಾಗ ಒಟ್ಟು ಉತ್ಪನ್ನ 10, ಸೀಮಾಂತ ಉತ್ಪನ್ನ 10, ಸರಾಸರಿ ಉತ್ಪನ್ನ 10 ಎಲ್ಲದನ್ನು ಸಹ 10 ಇದೆ. ಇಲ್ಲಿದೆ ನೋಡಿ 10. ಶ್ರಮದ ಘಟಕ 1 ಇದ್ದಾಗ ಸರಾಸರಿ ಸೀಮಾಂತ ಉತ್ಪನ್ನ ಎಲ್ಲ 10. ಶ್ರಮದ ಘಟಕ 2ಕ್ಕೆ ಹೆಚ್ಚಾದಾಗ ಒಟ್ಟು ಉತ್ಪನ್ನ 24 ಅಂತೇಳಿ ಇಲ್ಲಿ ಬರುತ್ತಿದೆ. 24 ಸರಾಸರಿ ಉತ್ಪನ್ನ ಸೀಮಾಂತ ಉತ್ಪನ್ನ 14 ಸರಾಸರಿ ಉತ್ಪನ್ನ 12. ಇದರಲ್ಲೇ ಬರುತ್ತೆ ಎಲ್ಲ ನೋಡ್ರಿ. ಒಟ್ಟು ಉತ್ಪನ್ನದ ಬಿಂದು, ಸೀಮಾಂತ ಉತ್ಪನ್ನದ ಬಿಂದು, ಸರಾಸರಿ ಉತ್ಪನ್ನದ ಬಿಂದು. ನೆಕ್ಸ್ಟ್ ಶ್ರಮದ ಘಟಕ 3 ಇದ್ದಾಗ ಒಟ್ಟು ಉತ್ಪನ್ನ 40ಕ್ಕೆ ಹೆಚ್ಚಾಯಿತು. ಸರಾಸರಿ ಉತ್ಪನ್ನ ಸೀಮಾಂತ ಉತ್ಪನ್ನ 16 ಆಯಿತು. 16 ಅಂತ ಹೇಳಿದ್ರೆ 14ಕ್ಕಿಂತ ಮೇಲ್ಭಾಗದಲ್ಲಿ ಬರುತ್ತೆ. ಸೀಮಾಂತ ಉತ್ಪನ್ನ 13.3ಕ್ಕೆ ಹೆಚ್ಚಾಯಿತು. 13.3 ಅಂತ ಹೇಳಿದ್ರೆ ಇಲ್ಲಿ ಬರುತ್ತೆ ಸರಾಸರಿ ಉತ್ಪನ್ನ, ಸೀಮಾಂತ ಉತ್ಪನ್ನ, ಒಟ್ಟು ಉತ್ಪನ್ನ. ನೆಕ್ಸ್ಟ್ ಶ್ರಮದ ಘಟಕ 4 ಇದ್ದಾಗ ಒಟ್ಟು ಉತ್ಪನ್ನ ಎಷ್ಟು ಜಾಸ್ತಿ ಆಗಿದೆ? 50ಕ್ಕೆ ಜಾಸ್ತಿ ಆಗಿದೆ 4 ಇದ್ದಾಗ. ಹೌದಾ? ಹಾಗಾದ್ರೆ ಸೀಮಾಂತ ಉತ್ಪನ್ನ ಇಲ್ಲಿ ಕಡಿಮೆ ಆಗುತ್ತೆ. ಎಷ್ಟು? 10ಕ್ಕೆ. ಹೌದಾ? ಇದು 10. ಸರಾಸರಿ ಉತ್ಪನ್ನ 12.5. ನೋಡ್ರಿ, ಈ ಬಿಂದುವಿನ ನಂತರ ಸರಾಸರಿ ಉತ್ಪನ್ನ ಕಡಿಮೆ ಆಗುತ್ತೆ, ಸೀಮಾಂತ ಉತ್ಪನ್ನ ಕಡಿಮೆ ಆಗುತ್ತೆ, ಸರಾಸರಿ ಉತ್ಪನ್ನ ಹೆಚ್ಚಾಗುತ್ತೆ. ಈ ಬಿಂದುಕ್ಕಿಂತ ಮೊದಲು ಸೀಮಾಂತ ಉತ್ಪನ್ನ ಹೆಚ್ಚಾಗಿರುತ್ತೆ, ಸರಾಸರಿ ಉತ್ಪನ್ನವು ಕಡಿಮೆ ಇರುತ್ತೆ. ಹಾಗಾಗಿ ಇದು ಸರಾಸರಿ ಉತ್ಪನ್ನ ನೆನಪಿದೆ. ನೆಕ್ಸ್ಟ್ 5ನೇ ಘಟಕದಲ್ಲಿ ಒಟ್ಟು ಉತ್ಪನ್ನ 56. ಗೊತ್ತಾಯ್ತಾ? ಸೀಮಾಂತ ಉತ್ಪನ್ನ 6. ನೋಡ್ರಿ, ಇದು ಸೀಮಾಂತ ಉತ್ಪನ್ನದಿದೆ, ಇದು ಸರಾಸರಿ ಉತ್ಪನ್ನ 6. ಸರಾಸರಿ ಉತ್ಪನ್ನ 11.2. ನೆಕ್ಸ್ಟ್ ಲಾಸ್ಟ್ ಒನ್, ಒಟ್ಟು ಉತ್ಪನ್ನ 57. ಸೀಮಾಂತ ಉತ್ಪನ್ನ ಇಲ್ಲಿ 1, ಸರಾಸರಿ ಉತ್ಪನ್ನ 9.2. ಈಗ ಇವು ಮೂರನ್ನು ನಾವು ಸೇರಿಸ್ತೀವಿ. ಫಸ್ಟ್ ಒಟ್ಟು ಉತ್ಪನ್ನದನ್ನು ಸೇರಿಸ್ತೀವಿ. ದಿಸ್ ಈಸ್ ಟೋಟಲ್ ಪ್ರಾಡಕ್ಟ್ ಕರ್ವ್. ಇದೆಲ್ಲ TP. ನೋಡ್ರಿ, ನೆಕ್ಸ್ಟ್ ಸೀಮಾಂತ ಉತ್ಪನ್ನದ್ದು
ಎಸ್ ಇಲ್ಲಿದ್ದ ಮೂರನೇ ಬಿಂದುವಿನ ನಂತರ ಅದೇನಾಗ್ತಾ ಹೋಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ಎಂಪಿ ಎಪಿ. ದಿಸ್ ಇಸ್ ದಿ ಲಾ ಆಫ್ ವೇರಿಯಬಲ್ ಪ್ರಪೋರ್ಷನ್ ಕರ್ವ್. ಇದನ್ನ ನಾವು ವಿವರಿಸಬೇಕು. ದಿಸ್ ಇಸ್ 6 ಮಾರ್ಕ್ಸ್ ಕ್ವೆಶ್ಚನ್. OX ಅಕ್ಷದಲ್ಲಿ ಶ್ರಮವನ್ನು, OY ಅಕ್ಷದಲ್ಲಿ ಒಟ್ಟು ಸೀಮಾಂತ ಸರಾಸರಿ ಉತ್ಪನ್ನವನ್ನು ಸೂಚಿಸಲಾಗಿದೆ. TP ಒಟ್ಟು ಉತ್ಪನ್ನದ ರೇಖೆ, MP ಸೀಮಾಂತ ಉತ್ಪನ್ನದ ರೇಖೆ, AP ಸರಾಸರಿ ಉತ್ಪನ್ನದ ರೇಖೆಯಾಗಿದೆ. ಹಾಗಾದರೆ ಒಟ್ಟು ಉತ್ಪನ್ನವು ಏರಿಕೆಯ ದರದಲ್ಲಿ ಹೆಚ್ಚಾಗ್ತಾ ಹೋಗುತ್ತೆ. ಸರಾಸರಿ ಉತ್ಪನ್ನ ಹೆಚ್ಚಾದಾಗ ಸರಾಸರಿ ಉತ್ಪನ್ನಕ್ಕಿಂತ ವೇಗದಲ್ಲಿ ಸೀಮಾಂತ ಉತ್ಪನ್ನ ಹೆಚ್ಚಾಗುತ್ತದೆ. ಸರಾಸರಿ ಉತ್ಪನ್ನ ಕಡಿಮೆಯಾದಾಗ ಸರಾಸರಿ ಉತ್ಪನ್ನಕ್ಕಿಂತ ಸೀಮಾಂತ ಉತ್ಪನ್ನವು ಕಡಿಮೆಯಾದಾಗ ಐ ವಿಲ್ ರಿಪೀಟ್ ಒನ್ಸ್ ಅಗೇನ್. TP ಒಟ್ಟು ಉತ್ಪನ್ನದ ರೇಖೆ ಏರಿಕೆಯ ದರದಲ್ಲಿ ಹೆಚ್ಚಾಗ್ತಾ ಹೋಗಿದೆ. ಸರಾಸರಿ ಉತ್ಪನ್ನದ ರೇಖೆ ಹೆಚ್ಚಾದಾಗ, ಉತ್ಪನ್ನವು ಹೆಚ್ಚಾದಾಗ ಸರಾಸರಿ ಉತ್ಪನ್ನದ ರೇಖೆಗಿಂತ ವೇಗವಾಗಿ ಸೀಮಾಂತ ಉತ್ಪನ್ನ ಹೆಚ್ಚಾಗುತ್ತದೆ. ಸರಾಸರಿ ಉತ್ಪನ್ನವು ಕಡಿಮೆಯಾದಾಗ ಸೀಮಾಂತ ಉತ್ಪನ್ನವು ಸರಾಸರಿ ಉತ್ಪನ್ನಕ್ಕಿಂತ ವೇಗದಲ್ಲಿ ಕಡಿಮೆಯಾಗುತ್ತದೆ. ಇದನ್ನು ನಾವು ಬದಲಾಗುವ ಪರಿಮಾಣದ ನಿಯಮ ಅಂತೇಳಿ ಕರೀತೀವಿ. ಇಷ್ಟು ಬದಲಾಗುವ ಪರಿಮಾಣದ ನಿಯಮ. ನಾನು ಇನ್ನೊಂದು ಕಾನ್ಸೆಪ್ಟ್ ಹೇಳ್ತೀನಿ, ಇದು ನೆಕ್ಸ್ಟ್ ಟಾಪಿಕ್. ಅದು ಪ್ರತಿಫಲಗಳ ಪ್ರಮಾಣ ನಿಯಮ, ರಿಟರ್ನ್ಸ್ ಟು ಸ್ಕೇಲ್. ಇದು ಅಲ್ಪಾವಧಿಗೆ ಸಂಬಂಧಿಸಿದೆ, ಅದು ದೀರ್ಘಾವಧಿಗೆ ಸಂಬಂಧಿಸಿದೆ. ನೆಕ್ಸ್ಟ್ ಯಾವುದು? ಪ್ರತಿಫಲಗಳ ಪ್ರಮಾಣ ನಿಯಮ. ಪ್ರತಿಫಲಗಳ ಪ್ರಮಾಣ ನಿಯಮ. ವಿದ್ಯಾರ್ಥಿಗಳೇ, ಬದಲಾಗುವ ಪರಿಮಾಣದ ನಿಯಮವು ಅಲ್ಪಾವಧಿಗೆ ಸಂಬಂಧಿಸಿದ್ದರೆ ಪ್ರತಿಫಲಗಳ ಪ್ರಮಾಣ ನಿಯಮವು ದೀರ್ಘಾವಧಿಗೆ ಸಂಬಂಧಿಸಿದೆ. ಹಾಗಾದರೆ ಪ್ರತಿಫಲಗಳ ಪ್ರಮಾಣ ನಿಯಮವೆಂದರೆ ಅಥವಾ ಪ್ರತಿಫಲಗಳ ಪ್ರಮಾಣವೆಂದರೆ ದೀರ್ಘಾವಧಿಯಲ್ಲಿ ಆದಾನಗಳು ಮತ್ತು ಉತ್ಪನ್ನಗಳ ನಡುವಿನ ಸಂಬಂಧವನ್ನು ತಿಳಿಸುವುದಾಗಿದೆ. ದೀರ್ಘಾವಧಿಯಲ್ಲಿ ಆದಾನಗಳು ಮತ್ತು ಉತ್ಪನ್ನಗಳ ನಡುವಿನ ಸಂಬಂಧವನ್ನು ತಿಳಿಸುವುದೇ ಪ್ರತಿಫಲಗಳ ಪ್ರಮಾಣ ನಿಯಮ ಆಗಿದೆ. ಅಂದರೆ ದೀರ್ಘಾವಧಿಯಲ್ಲಿ ಎಲ್ಲಾ ಉತ್ಪಾದನಾಂಗಗಳನ್ನು ಬದಲಾವಣೆ ಮಾಡಲಾಗಿದೆ. ಎಲ್ಲಾ ಉತ್ಪಾದನಾಂಗಗಳನ್ನು ಬದಲಾವಣೆ ಮಾಡೋದಕ್ಕೆ ಅವಕಾಶ ಇರುತ್ತೆ ದೀರ್ಘಾವಧಿಯಲ್ಲಿ. ಹಾಗಾಗಿ ದೀರ್ಘಾವಧಿಯಲ್ಲಿ ಎಲ್ಲಾ ಉತ್ಪಾದನಾಂಗಗಳಲ್ಲಿ ಬದಲಾವಣೆ ಮಾಡಿದಾಗ ಒಟ್ಟು ಉತ್ಪನ್ನದಲ್ಲಾಗುವ ಬದಲಾವಣೆಯನ್ನು ತಿಳಿಸುವುದೇ ಪ್ರತಿಫಲಗಳ ಪ್ರಮಾಣ ನಿಯಮ. ಗೊತ್ತಾಯ್ತಾ? ಹಾಗಾದ್ರೆ ದೀರ್ಘಾವಧಿಯಲ್ಲಿ ಎಲ್ಲಾ ಉತ್ಪಾದನಾಂಗಗಳನ್ನು ಬದಲಾಯಿಸಿದಾಗ
ಒಟ್ಟು ಉತ್ಪನ್ನದಲ್ಲಾಗುವ ಬದಲಾವಣೆಯನ್ನು ಪ್ರತಿಫಲಗಳ ಪ್ರಮಾಣ ನಿಯಮ ಎಂದು ಕರೆಯಲಾಗುತ್ತದೆ. ನೋಡ್ರಿ, ದೀರ್ಘಾವಧಿಯಲ್ಲಿ ಎಲ್ಲಾ ಉತ್ಪಾದನಾಂಗಗಳನ್ನು ಬದಲಾವಣೆ ಮಾಡಿದಾಗ ಒಟ್ಟು ಉತ್ಪನ್ನದಲ್ಲಿ 3 ವಿಧದ ಬದಲಾವಣೆಗಳು. ಎಷ್ಟು ವಿಧದ ಬದಲಾವಣೆಗಳು? 3 ವಿಧದ ಬದಲಾವಣೆಗಳಾಗುತ್ತೆ. ಅವುಗಳನ್ನು ನಾವು 3 ಭಾಗಗಳು ಅಂತ ಹೇಳಿ ಕರಿತೀವಿ. 3 ಭಾಗಗಳು. ಮೊದಲನೇದಾಗಿ ಏರಿಕೆಯ ಪ್ರತಿಫಲ ನಿಯಮ, ಎರಡನೇದಾಗಿ ಸ್ಥಿರ ಪ್ರತಿಫಲ ನಿಯಮ, ಮೂರನೇದಾಗಿ ಇಳಿಕೆಯ ಪ್ರತಿಫಲ ನಿಯಮ. ಇದನ್ನ IRS ಅಂತ ಹೇಳಿ ಕರಿತೀವಿ, ಇನ್ಕ್ರೀಸಿಂಗ್ ರಿಟರ್ನ್ಸ್ ಟು ಸ್ಕೇಲ್. ಇದನ್ನ CRS ಅಂತ ಹೇಳಿ ಕರಿತೀವಿ, ಕಾನ್ಸ್ಟೆಂಟ್ ರಿಟರ್ನ್ಸ್ ಟು ಸ್ಕೇಲ್. ಇದನ್ನ DRS ಅಂತ ಹೇಳಿ ಕರಿತೀವಿ, ಡಿಕ್ರೀಸಿಂಗ್ ರಿಟರ್ನ್ಸ್ ಟು ಸ್ಕೇಲ್. ಹಾಗಾದರೆ ಏರಿಕೆಯ ಪ್ರತಿಫಲ ನಿಯಮ ಅಂದ್ರೆ ಏನು? ಏರಿಕೆಯ ಪ್ರತಿಫಲ ಅಂದ್ರೆ ಏನು? ಏರಿಕೆಯ ಪ್ರತಿಫಲ ಅಂತ ಹೇಳಿದ್ರೆ, ಏರಿಕೆಯ ಪ್ರತಿಫಲ ಉತ್ಪಾದನಾಂಗಗಳನ್ನು ಹೆಚ್ಚಿಸಿದಾಗ, ಆದಾನಗಳನ್ನು ಹೆಚ್ಚಿಸಿದಾಗ, ಹೆಚ್ಚಿಸಿದ ಆದಾನಗಳಿಗಿಂತ ಉತ್ಪನ್ನವು ಹೆಚ್ಚಾದರೆ ಅದನ್ನ ಏರಿಕೆಯ ಪ್ರತಿಫಲ ಅಂತ ಹೇಳಿ ಕರಿತೀವಿ ನಾವು. ಅಂದ್ರೆ ಆದಾನಗಳನ್ನು ಹೆಚ್ಚಿಸಿದಾಗ ಉತ್ಪನ್ನವು ಆದಾನಗಳಿಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ಹೆಚ್ಚಾಗುತ್ತೆ. ಹಾಗಾಗಿ ಇದನ್ನು ನಾವು ಏರಿಕೆಯ ಪ್ರತಿಫಲ ನಿಯಮ ಅಂತ ಹೇಳ್ತೀವಿ. ಸ್ಥಿರ ಪ್ರತಿಫಲ ನಿಯಮ ಅಂತ ಹೇಳಿದ್ರೆ, ಎಷ್ಟು ಉತ್ಪಾದನಾಂಗಗಳನ್ನು ಹೆಚ್ಚು ಮಾಡ್ತೀವೋ ಅಷ್ಟೇ ಪ್ರಮಾಣದಲ್ಲಿ ಉತ್ಪಾದನೆ ಹೆಚ್ಚಾದರೆ ಅದನ್ನು ನಾವು ಸ್ಥಿರ ಪ್ರತಿಫಲ ನಿಯಮ ಅಂತ ಹೇಳ್ತೀವಿ. ಅಂದ್ರೆ ಆದಾನಗಳನ್ನು ಹೆಚ್ಚಿಸಿದ ಪ್ರಮಾಣದಲ್ಲಿಯೇ ಉತ್ಪನ್ನಗಳೂ ಸಹ ಹೆಚ್ಚಾದರೆ ಅದನ್ನು ನಾವು ಸ್ಥಿರ ಪ್ರತಿಫಲ ನಿಯಮ ಅಂತ ಹೇಳ್ತೀವಿ. ಎಷ್ಟು ಆದಾನಗಳನ್ನು ಹೆಚ್ಚು ಮಾಡ್ತೀವೋ ಅಷ್ಟು ಉತ್ಪನ್ನ ಆಗುತ್ತೆ, ಅಷ್ಟೇ ಇರುತ್ತೆ, ಅದನ್ನ ಸ್ಥಿರ ಅಂತ ಹೇಳ್ತೀವಿ. ಆದಾನಗಳ ಹೆಚ್ಚಳಕ್ಕಿಂತ ಉತ್ಪನ್ನವು ಹೆಚ್ಚಾದರೆ ಅದನ್ನು ನಾವು ಏರಿಕೆಯ ಪ್ರತಿಫಲ ನಿಯಮ ಅಂತ ಹೇಳ್ತೇವೆ. ಇಲ್ಲಿ ಆದಾನಗಳ ಹೆಚ್ಚಳಕ್ಕಿಂತ ಹೆಚ್ಚಿಸಿದ ಪ್ರಮಾಣಕ್ಕಿಂತ ದೊರೆಯುವ ಉತ್ಪನ್ನವು ಕಡಿಮೆ ಇದ್ರೆ ಅದನ್ನು ಇಳಿಕೆಯ ಪ್ರತಿಫಲ ನಿಯಮ ಅಂತ ಹೇಳಿ ಕರಿತೀವಿ. ದೊರೆಯುವಂತಹ ಉತ್ಪನ್ನ ಏನಾಗಿರುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ, ಅದನ್ನ ಇಳಿಕೆಯ ಪ್ರತಿಫಲ ನಿಯಮ ಅಂತ ಹೇಳ್ತೀವಿ. ಇವು ಪ್ರತಿಫಲಗಳ ಪ್ರಮಾಣ ನಿಯಮ ಅಂದ್ರೇನು, ಅವು 3 ಒಂದು ಭಾಗಗಳು. ಇವುಗಳನ್ನು ನಿಮಗೆ ಕ್ವಶನ್ ಕೇಳ್ತಾರೆ 2 ಮಾರ್ಕ್ಸ್ಗೆ, ಅದು 6 ಮಾರ್ಕ್ಸ್ ಕ್ವಶನ್ ಸ್ಟೂಡೆಂಟ್ಸ್. ಗೊತ್ತಾಯ್ತಾ? ಇನ್ನೊಂದು ಕಾನ್ಸೆಪ್ಟ್ ಇದೆ, ಆ ಕಾನ್ಸೆಪ್ಟ್ ಕಂಪ್ಲೀಟ್ ಆದ್ರೆ ಈ ಒಂದು ಚಾಪ್ಟರ್ ನ ಉತ್ಪಾದನೆಯ ಭಾಗ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ನಾವು ವೆಚ್ಚದ ಭಾಗಕ್ಕೆ ಪ್ರಾರಂಭಕ್ಕೆ ಬರ್ತೀವಿ ನೆಕ್ಸ್ಟ್ ಕ್ಲಾಸ್. ಓಕೆನಾ? ಓಕೆ, ಥ್ಯಾಂಕ್ ಯು ವೆರಿ ಮಚ್.